ಬದುಕಿನ ನಡುವೆ ಹೋರಾಡುತ್ತಿರುವ ಚಿತ್ರಕಲಾವಿದ ಸಂತೋಷ್ ಮಂತಯ್ಯನಿಗೆ ಬೇಕಿದೆ ವೈದ್ಯಕೀಯ ಚಿಕಿತ್ಸೆ ನೆರವು. ನಿಜವಾದ ಬಡವರಿಗೇನು ಆ ದೇವರು ತುಂಬಾ ಕಷ್ಟ ಕೊಡುವುದು ಎಂಬುದಕ್ಕೆ ಇವರದೇ ಸಾಕ್ಷಿ. ಸಂತೋಷ್ ಮಂತಯ್ಯ ಎಂಬ ಚಿತ್ರಕಲಾವಿದನು ತೀವ್ರ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದು ಸಾವು ಬದುಕಿನ ನಡುವೆ ತುಂಬಾ ಹೋರಾಟ ಮಾಡುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಸಿವಿಲ್ ಆಸ್ಪತ್ರೆಯಲ್ಲಿ ಸದ್ಯ ದಾಖಲಾಗಿದ್ದು ಲಿವರ್ ಚಿಕಿತ್ಸೆ ಮಾಡಲು 15 ಲಕ್ಷ ಅವಶ್ಯಕತೆ ಇದ್ದು ಇವರು ತುಂಬಾ ಬಡ ಕುಟುಂಬದವರಾಗಿದ್ದಾರೆ. ಈಗಾಗಲೇ ಎಲ್ಲ ಜನಪ್ರತಿನಿಧಿಗಳು ಭೇಟಿಯಾದರೂ ಯಾವುದೇ ರೀತಿಯ ಸಹಾಯ ಹಸ್ತ ಸಿಕ್ಕಿರುವುದಿಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರನ್ನ ಸಂಪರ್ಕ ಮಾಡಿ ಈ ಕಲಾವಿದ ಸಹಾಯ ಹಸ್ತಕ್ಕೆ ನೆರವು ಚಾಚಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಮತ್ತು ಶಾಸಕರು ಇರ್ಬೋದು, ಮತ್ತು ಎಲ್ಲ ಸಮಾಜ ಸೇವಕರು ಇರ್ಬೋದು, ಹೃದಯವಂತಿಕೆ ಇರ್ತಕ್ಕಂಥ ಅವರು ಇರ್ಬೋದು, ಅವರೆಲ್ಲದರಲ್ಲೂ ಸಹ ಒಬ್ಬ ಪತ್ರಕರ್ತನಾಗಿ ನಿಮ್ಮ ತುಂಬ ಹತ್ರದಿಂದ ನೋಡಿದ್ದೀರಾ. ಒಬ್ಬ ಪತ್ರಕರ್ತನಾಗಿ, ಹೋರಾಟಗಾರನಾಗಿ ವಿಶೇಷವಾಗಿ ದಯವಿಟ್ಟು ಈ ಒಂದು ಕುಟುಂಬದ ಪರವಾಗಿ ನನ್ನ ಮನವಿ. ಇವ್ರ ಹೆಸರು MB ವಿಶ್ವನಾಥ್ ಮಠ ಅಂತ, ಸಂತೋಷ್ ಕುಮಾರ್ ಮಂತಯ್ಯ, ಸಂತೋಷ್ ಕುಮಾರ್ ಮಂತಯ್ಯ ಅಂತ ಹೇಳ್ಬಿಟ್ಟು ಇವರು ಪದವೀಧರರು. ಇವರು ಮೂಲತಃ ಚಿತ್ರಕಲಾವಿದರು, ಗ್ರಾಫಿಕ್ ಡಿಸೈನರ್. ಅವರು ಮೊನ್ನೆ ನನ್ನ ಸಂಪರ್ಕ ಮಾಡಿದ್ರು. ಇವರು ಹಿಂಗೆ DC ಆಫೀಸಿಗೆ ಬಂದಿದ್ರು. ಸರ್, ಹಿಂಗೆ ನಮ್ಮದು ಕಿಡ್ನಿ ಫೇಲ್ಯೂರ್ ಆಗಿದೆ, ಲಿವರು. ವಿಶೇಷವಾಗಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ವಿ. ಮುಖ್ಯಮಂತ್ರಿಗಳು DC ಅವ್ರಿಗೆ ಹೇಳಿದರು. DC ಅವರು ನಮಗೆ ಭೇಟಿ ಆಗಲಿಲ್ಲ ಅಂತಕ್ಕಂಥ ಮಾತುಗಳು ಹೇಳಿದ್ರು. ಹೋಗಲಿ, ಅವರು DC ಅವರು ಸಹ ಪಾಪ ಬ್ಯುಸಿಯಾಗಿರಬೇಕು. ಇಂಥ ಸಂದರ್ಭದಲ್ಲಿ ಒಂದು ಮಾನವೀಯತೆಯಿಂದ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಇವ್ರಿಗೆ ತುಂಬ ಬಡ ಕುಟುಂಬ, ಕಲಾವಿದ್ರವರು. ಇವ್ರಿಗೆ ಸುಮಾರು ಒಂದು 10 ರಿಂದ 15 ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಒಂದು ರೀತಿ ಆ ಒಂದು ಚಿಕಿತ್ಸೆಗೆ, ಲಿವರ್ ಚಿಕಿತ್ಸೆಗೆ. ದಯವಿಟ್ಟು ಎಲ್ಲರೂ ಸಹ ಹೃದಯವಂತಿಕೆ ಇರೋರು ದಯವಿಟ್ಟು ಮನೆ MLA ಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಹೀಗೆ ಎಲ್ಲರೂ ಸಹ ಇರ್ತೀನಿ. ದಯವಿಟ್ಟು ನಾನು ಹೃದಯಪೂರ್ವಕವಾಗಿ ಈ ಕುಟುಂಬದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಇವ್ರಿಗೆ ಒಂದು ಹಣಕಾಸಿನ ನೆರವು ಮಾಡಿ ಇವ್ರಿಗೆ ದಯವಿಟ್ಟು ಉಳಿಸ್ಬೇಕಾಗಿ, ಈ ಒಂದು ಕಲಾವಿದನ್ನ ಉಳಿಸ್ಬೇಕಾಗಿ ನಾನು ನಿಮ್ಮ ಬಸವರಾಜು, ಪತ್ರಕರ್ತರು, ಹೋರಾಟಗಾರರು, ಒಂದು ಮಾನವೀಯತೆಯಿಂದ ತುಂಬ ಹೃದಯಪೂರ್ವಕವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಸಂತೋಷ್ ಕುಮಾರ್ ಮಂತಯ್ಯ ಅಂತೇಳಿ ಸರ್. ನಾವು ಮೂಲತಃ ನಾನು ಕಲಾವಿದ ಸರ್, ದಾವಣಗೆರೆಯಿಂದ. ದಾವಣಗೆರೆಗೆ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೂ ಕಂಡ ಸರ್, ಏನೂ ಯೂಸ್ ಆಗಲಿಲ್ಲ ಸರ್. ಮುಖ್ಯಮಂತ್ರಿಗಳಿಗೆ ಕಂಡಾಗ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು ಸರ್. ಸಿಟಿ ಕಮಿಷನರ್ ನಮಗೆ ಭಾಳ, ನಾರಾಯಣ್ ಬರ್ಮಣಿ ಸರ್, ಭಾಳ ಅನುಕೂಲ ಮಾಡಿಕೊಟ್ರು ಸರ್ ಅವತ್ತು ರಾತ್ರಿ. ಆಮೇಲೆ ಬೆಳಿಗ್ಗೆ ನಮ್ಮ ಫಸ್ಟ್ ಪಾಳಕ್ಕೆ ಬಿಟ್ಟು CM ಸಾಹೇಬ್ರಿಗೆ ಭೇಟಿ ಮಾಡಿಸಿದ್ರು ಸರ್. ಆಮೇಲೆ CM ಸಾಹೇಬರು ಬೆಳಗಾವಿ DC ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಸರ್. ಹ್ಯಾಂಡ್ ಓವರ್ ಮಾಡಿಂದ ನಾವು ಮರುದಿವಸ ಸಂಡೇ ಇರೋದ್ರಿಂದ ನಮ್ಗೆ ಸುಸ್ತಾಗಿತ್ತು ಸರ್, ಊರಿಗೆ ಹೋದ್ವಿ. ಆಮೇಲೆ ಅಲ್ಲೇ ನನಗೆ ಸೀರಿಯಸ್ ಆಗಿಬಿಡ್ತು ಸರ್, ಊರಾಗ ಬರೋಕ್ಕಾಗಲಿಲ್ಲ. ಆಮೇಲೆ DC ಸಾಹೇಬರು ಮನೆ ಬಂದು ನೋಡಿ ಇದನ್ನು ಮಾಡಿದ್ವಿ ಸರ್. ಅವತ್ತು ಇರಲಿಲ್ಲ ಶುಗರ್. ಒಂದು 12 ರಿಂದ 15 ಲಕ್ಷ ಖರ್ಚಾಗತ್ತೆ ಸರ್. ಈಗ ಚಿಕಿತ್ಸೆಗೆ ನೆರವು ಬೇಕು ಸರ್, ನೆರವು ಬೇಕು ಸರ್. ಆಮೇಲೆ KLಗೆ ಅಷ್ಟು ಕಟ್ಟಿದ್ರೆ ಆಪ್ರೇಷನ್ ಈಗ ಇನ್ನು ವಿತಿನ್ 1 ವಾರದಾಗ ಮಾಡ್ತಾರೆ ಸರ್. ಗೊತ್ತಾಯ್ತಲ್ಲ ವೀಕ್ಷಕರೇ, ದಯವಿಟ್ಟು ಎಲ್ಲರೂ ಸಹ ಹೃದಯವಂತಿಕೆ ಇರೋರು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಮತ್ತು MLAಗಳಿಗೆ ಒಬ್ಬ ಪತ್ರಕರ್ತಾಗಿ ನಾನು ಟ್ವೀಟ್ ಮಾಡ್ತೇನೆ. ದಯವಿಟ್ಟು ಒಬ್ಬ ಕಲಾವಿದ ಮತ್ತು ಗ್ರಾಫಿಕ್ ಡಿಸೈನರ್ ಸಂತೋಷ್ ಕುಮಾರ್ ಮಂತಯ್ಯ ಅಂತಕ್ಕಂಥವ್ರನ್ನ ಒಂದು ಲಿವರ್ ಚಿಕಿತ್ಸೆಗೆ ತುಂಬ ಬಡವರವರು, ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಕರ್ತವ್ಯ ಎಲ್ಲರ ಮೇಲೆ ಇದೆ. ದಯವಿಟ್ಟು ಅವ್ರಿಗೆ ತಮ್ಮ ತನು ಮನ ಧನ ರೀತಿ ಅವ್ರಿಗೆ ನೆರವು ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಕುಟುಂಬದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.